ಹಾಯ್ ಎಲ್ರಿಗೂ. ಏನಿವತ್ತು ಮೊನ್ನೆ ನವ್ಯ ಇಸ್ಕಿದ ಅವರೆಕಾಳು ತೋರಿಸ್ತಾ ಇದ್ರು, ಇವತ್ತು ಹಸಿ ಬಟಾಣಿ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಸಿಂಪಲ್ಲಾಗಿ ಒಂದು ಬಟಾಣಿ ಗ್ರೇವಿ ಮಾಡೋಣ ಅಂತ ಇದನ್ನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಬಟಾಣಿ ಎಲ್ಲ ಒಂದು ಕುಕ್ಕರಲ್ಲಿ ಕುಗ್ಸ್ಕೊಳ್ಳೋಕ್ಕೆ. ಸೊ ನೋಡಿ, ಇವಾಗ ರುಬ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಬೇಯಿಸಿರೋ ಬಟಾಣಿ ಎಲ್ಲ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ. ಹಾಗೆ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು 10 ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಇದು ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಇಟ್ಕೋಬೇಕು. ನೋಡಿ, ಇವಾಗ ರುಬ್ಕೊಂಡಿದ್ದಾಗಿದೆ. ಮತ್ತು ಒಗ್ಗರಣೆಗೆ ಏನು ಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಬೇಕು ಅಂತ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಈರುಳ್ಳಿ, 2 ಪೀಸ್ ಚಿಕ್ಕ ಚಿಕ್ಕದು ಚಕ್ಕೆ, 3 ಲವಂಗ, ಅರಿಶಿಣ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಪಲಾವ್ ಎಲೆ ಮತ್ತು ಗರಂ ಮಸಾಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಸಿಡಿದ ಮೇಲೆ ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಪಲಾವ್ ಎಲೆ, ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ತುಂಬ ಫಾಸ್ಟಾಗಿ ಆಗುತ್ತೆ. ಮತ್ತು ಬಟಾಣಿ ನಾರ್ಮಲಾಗಿ ಉಸ್ಲಿ ಮಾಡ್ಕೊಂಡು ತಿಂತಾ ಇರ್ತೀವಲ್ವ, ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಕರಿ ಥರ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ರುಬ್ಕೊಂಡಿರೋ ಮಸಾಲ ಹಾಕಿದ್ದೀವಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಚಪಾತಿ ಜೊತೆ ನಾವು ಗ್ರೇವಿ ಮಾಡ್ಕೊಂಡಿದ್ವಿ, ಬಟಾಣಿ ಗ್ರೇವಿ. ಈಗ ಮಸಾಲ ಎಲ್ಲ ಇಟ್ಕೊಂಡಿದ್ವಲ್ಲ, ಅದೇ ಗರಂ ಮಸಾಲ ಹಾಕ್ಕೊಳ್ಳಿ, ಮಿಸ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಈಗಲೂ ಈಗ ಅಂದರೆ ಗರಂ ಮಸಾಲ ಹಾಕ್ದೇನೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರದ ಪುಡಿ ಮನೇಲಿ ಮಾಡಿರೋದ್ರಿಂದ ಅದು ಸ್ವಲ್ಪ ಖಾರ ಅನಿಸುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಸ್ವಲ್ಪ ಕುದಿ ಬಂದರೆ ಸಾಕು. ಸ್ವಲ್ಪ ಕುದಿ ಬಂದ ತಕ್ಷಣ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬಟಾಣಿ, ಅದನ್ನು ಸೇರಿಸ್ಕೊಳ್ಳೋದು. ನೋಡಿ, ಹಾಲಕ್ಕೆ ಗಟ್ಟಿ ಆಗ್ತಾಯಿದೆ ಅದು ಗ್ರೇವಿ. ಮತ್ತು ಬೇರೆ ಎಕ್ಸ್ಟ್ರಾ ನೀರು ಹಾಕ್ಕೋಬೇಡಿ. ಬಟಾಣಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿರ್ತೀವಲ್ಲ ನೀರು, ಅದನ್ನೇ ಹಾಕ್ಕೊಳ್ಳಿ, ಕನ್ಸಿಸ್ಟೆನ್ಸಿನ ಮ್ಯಾಚ್ ಮಾಡೋಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ, ನಾನು ಬಟಾಣಿ ಬೇಯಿಸ್ಕೊಂಡು ಇಟ್ಕೊಂಡಿರೋ ನೀರೇ ಹಾಕ್ಕೊಂಡೆ, ಸೇರಿಸ್ಕೊಂಡೆ. ಇವಾಗ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊಳ್ಳಿ. ನಾರ್ಮಲಾಗಿ ಉಸ್ಲಿ ಥರ ಮಾಡ್ತೀವಿ, ಸೊ ಈ ಥರ ಟ್ರೈ ಮಾಡಿ. ಸೀಸನಲ್ ಅಲ್ವಾ ಬಟಾಣಿ, ಅವರೆಕಾಳು ಎಲ್ಲ. ನಾವಿವತ್ತು ಚಪಾತಿ ಜೊತೆ ಈ ಬಟಾಣಿ ಗ್ರೇವಿ ಮಾಡಿದ್ವಿ, ಸಿಂಪಲ್ ಗ್ರೇವಿ. ತುಂಬ ಈಸಿಯಾಗಿ ಆಗುತ್ತೆ ಇದು ಗ್ರೇವಿ ಮಾತ್ರ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದು ಸ್ವಲ್ಪ ಬಿಟ್ಟರು ಅಷ್ಟೇ ಗಟ್ಟಿಗೆ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಕನ್ಸಿಸ್ಟೆನ್ಸಿ ಇದ್ದಾಗಲೇ ಆಫ್ ಮಾಡ್ಕೊಳ್ಳಿ. ಸೊ ಹೇಗಿತ್ತು, ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.